ಚಾರ್ವೆ ಇಲ್ಲಿ ಒಟ್ಟರು ಸುಳಿ ಇರ್ತಕ್ಕಂಥ ಅಕ್ಷರಗಳನ್ನು ಎರಡು ಸಾಲ ತೋರಿಸಿದ್ದೀನಿ. ಮಧ್ಯದಲ್ಲಿ ಖಾಲಿ ಬಿಟ್ಬಿಟ್ಟಿದ್ದೀನಿ ಎರಡು ಕಡೆನೂ. ಈ ಖಾಲಿ ಬಿಟ್ಟರೆ ಕಡೆ ಒಂದೊಂದು ಅಕ್ಷರ ಇಡಬೇಕು, ಆಗ ಒಂದೊಂದು ಪದ ಆಗ್ತವೆ, ಅರ್ಥ ಕೊಡ್ತಕ್ಕಂಥ ಒಂದೊಂದು ಪದ ಆಗ್ತವೆ. ಹಿಂಗೆ 8 ಕಡೆನೂ 8 ಕಡೆ ಇಟ್ಟರೆ 8 ಪದಗಳು ಮಾಡ್ಬೋದು. ನಾನು ಯಾವ ಪದ ಅಂತ ಹೇಳಲ್ಲ, ನೀನೇ ಯೋಚನೆ ಮಾಡಿ ಅದಕ್ಕೆ ಯಾವ ಸೂಕ್ತವಾದ ಅಕ್ಷರ ಇಟ್ಟರೆ ಪದ ಆಗುತ್ತೆ ಅನ್ನೋದನ್ನು ನೀನೇ ಯೋಚನೆ ಮಾಡಿ ಅಕ್ಷರಗಳನ್ನ ಜೋಡಿಸಪ್ಪ. ಕೃತಕ, ಹೃದಯ, ಕೃಪಣ, ವೃಷಭ, ವಿಕೃತಿ, ಸುಕೃತ, ಸೃಜಲ, ಸೃಜನ. ವೆರಿ ಗುಡ್, ಭಾಳ ಚೆನ್ನಾಗಿ ಜೋಡಿಸಿದ್ಯಾ. ಅದಕ್ಕೆ ನನಗೆ ಜ್ಞಾನ ಭಾಳ ಚೆನ್ನಾಗಿದೆ. ಅಕ್ಷರಗಳನ್ನು ಯಾವುದಿಟ್ಟರೆ ಪದ ಆಗುತ್ತೆ ಅನ್ನೋದನ್ನು ಯೋಚನೆ ಮಾಡಿ ಭಾಳ ಚೆನ್ನಾಗಿ ಪದಗಳನ್ನು ಸೃಷ್ಟಿ ಮಾಡಿದ್ದೀಯ. ಅದಕ್ಕೆ ನಾನು ನಿನಗೆ ವಂದನೆಗಳು ಹೇಳೋದ್ರ ಜೊತೆಗೆ ಮತ್ತೊಮ್ಮೆ ಇದನ್ನು ಹೇಳ್ಬಿಡಪ್ಪ ಹಂಗೇ. ಕೃತಕ, ಹೃದಯ, ಕೃಪಣ, ವೃಷಭ, ವಿಕೃತಿ, ಸುಕೃತ, ಸೃಜಲ, ಸೃಜನ. ವೆರಿ ಗುಡ್, ಪದಗಳನ್ನೂ ಚೆನ್ನಾಗಿ ಅಭ್ಯಾಸ ಮಾಡ್ಕೊಂಡಿದ್ದೀಯ. ಅದರೊಳಗೂ ಒಟ್ಟರು ಸುಳಿ ಪದ ಹೇಳೋದು ಕಷ್ಟ ಐತೆ, ಆದರೂ ನೀನು ಭಾಳ ಚೆನ್ನಾಗಿ ಹೇಳಿದ್ದೀಯ. ಅದಕ್ಕೋಸ್ಕರ ನಾನು ನಿನಗೆ ತ್ರಿಬಲ್ ಥ್ಯಾಂಕ್ಸ್. ನೀನು ಸಹ ನಮ್ಮ ಬಳಗದ ಬಂಧುಗಳಿಗೆ ಧನ್ಯವಾದಗಳು ಹೇಳಪ್ಪ. ಧನ್ಯವಾದಗಳು. ಹೋಗಿ ಬರುತ್ತೇನೆ. ಹೋಗಿ ಬರಪ್ಪ, ಭಗವಂತ ಒಳ್ಳೇದು ಮಾಡಲಿ.